ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ ಸಿಂಧನೂರು, ನಾನು ನಿಮ್ಮ ವಿಜಯ ಪ್ರಕಾಶ್. ಇದೇ ಅಕ್ಟೋಬರ್ 11ನೇ ತಾರೀಕು ದಸರಾ 2024ರಲ್ಲಿ ಪಾಲ್ಗೊಳ್ಳಲಿಕ್ಕೆ ನಾನು ಬರ್ತಾ ಇದ್ದೀನಿ. ನನ್ನ ತಂಡದೊಂದಿಗೆ ನಿಮ್ಮೆಲ್ಲರನ್ನು ರಂಜಿಸಲು, ನಿಮಗಾಗಿ ಒಂದು ಸಂಗೀತದ ಕಾರ್ಯಕ್ರಮವನ್ನು ನೀಡಲು ಬರ್ತಾ ಇದ್ದೇನೆ. ಬಹಳ ಸಂತೋಷವಾಗಿದೆ. ಮತ್ತೆ ನಾನು ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದಂತಹ ಶ್ರೀ ಹಂಪನಗೌಡ ಬಾದರ್ಲಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ದಸರಾ ಕಾರ್ಯಕ್ರಮ ಏನು ನಡೀತಾ ಇದೆ, ಇದರಲ್ಲಿ ಪಾಲ್ಗೊಳ್ಳಲಿಕ್ಕೆ ನನಗೆ ಬಹಳ ಸಂತೋಷವಾಗಿದೆ. ಅಕ್ಟೋಬರ್ 11 ನಮ್ಮ ಸಿಂಧನೂರು ಕ್ರೀಡಾಂಗಣದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿದೆ. ತಾವೆಲ್ಲರೂ ಕುಟುಂಬ ಸಮೇತರಾಗಿ ತಮ್ಮ ಸ್ನೇಹಿತರೊಂದಿಗೆ ಬಂದು ನಮ್ಮೆಲ್ಲರನ್ನು ಆಶೀರ್ವದಿಸಿ ಎಲ್ಲರೂ ಸೇರಿ ಮಜಾ ಮಾಡೋಣ. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ ನಮಸ್ಕಾರ, ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಏಕ್ ತಾರೀಖ್ ಏಕ್ ಘಂಟಾ ಏಕ್ ಸಾಥ್ ಎಂಬ ಅಭಿಯಾನಕ್ಕೆ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಚಾಲನೆ. ಸಿಂಧನೂರಿನ ನಲ್ಲಾ ಕೃಷ್ಣಮೂರ್ತಿಯವರಿಗೆ ಜಿಲ್ಲಾ ಮಟ್ಟದ ಶ್ರೇಷ್ಠ ನಾಗರಿಕ ಪ್ರಶಸ್ತಿ, ಕಾರುಣ್ಯಾಶ್ರಮದಿಂದ ಸನ್ಮಾನ. ಅಕ್ರಮವಾಗಿ ಮರಳು ಸಾಗಾಣಿಕೆ 6 ಟಿಪ್ಪರ್ಗಳನ್ನು ವಶಕ್ಕೆ ಪಡೆದ ರಾಯಚೂರು ಗ್ರಾಮೀಣ ಪೊಲೀಸರು. ದುಗ್ಗಮನಗುಂಡ ಗ್ರಾಮದ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಕಬ್ಬು ಬುಲ್ಬುಲ್ ಉತ್ಸವಕ್ಕೆ ಆಯ್ಕೆ. ಡಾಕ್ಟರ್ ಶರಣಬಸವರಾಜ್ ಅವರಿಗೆ ವೈದ್ಯ ಸೇವಾ ರತ್ನ ಪ್ರಶಸ್ತಿ, ವನಸಿರಿ ಫೌಂಡೇಶನ್ನಿಂದ ಗೌರವ ಸನ್ಮಾನ. ವಾರ್ತೆಗಳ ವಿವರ. ಅಕ್ಟೋಬರ್ 1ರಂದು 1 ಗಂಟೆ ಕಾಲ ದೇಶದಾದ್ಯಂತ ಸ್ವಚ್ಛತಾ ಅಭಿಯಾನದ ಕುರಿತು ಕೇಂದ್ರ ವಸತಿ ಹಾಗೂ ನಗರಾಭಿವೃದ್ಧಿ ಸಚಿವಾಲಯವು ಮಾಹಿತಿ ನೀಡಿದೆ. ಏಕ್ ತಾರೀಖ್ ಏಕ್ ಘಂಟಾ ಏಕ್ ಸಾಥ್ ಎಂಬುದು ಅಭಿಯಾನದ ಹೆಸರಾಗಿದೆ. ಮಹಾತ್ಮ ಗಾಂಧಿ ಜಯಂತಿ ಮುನ್ನಾ ದಿನ ಶ್ರಮದಾನಕ್ಕೆ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಚಾಲನೆ ನೀಡಿದರು. ಸಾರ್ವಜನಿಕ ಸ್ಥಳಗಳಾದ ಸಿಂಧನೂರಿನ ತಹಸೀಲ್ದಾರ್ ಕಚೇರಿ ಮತ್ತು ಮಿನಿ ವಿಧಾನಸೌಧದಲ್ಲಿ ಸ್ವಚ್ಛತಾ ಶ್ರಮದಾನವನ್ನು ಪಾಟೀಲ್ ಪದವಿ ಮಹಿಳಾ ಮಹಾವಿದ್ಯಾಲಯದ NSS ಸ್ವಯಂ ಸೇವಕಿಯರು ಈ ಸೇವಾ 2024 ಮೈ ಭಾರತ್ ಕಾರ್ಯಕ್ರಮದ ಅಡಿಯಲ್ಲಿ ಮಹಾತ್ಮ ಗಾಂಧಿ ಜಯಂತಿ ಹಾಗೂ ಸಿಂಧನೂರು ದಸರಾ ಉತ್ಸವ ಪ್ರಯುಕ್ತ ಪಾಟೀಲ್ ಮಹಾವಿದ್ಯಾಲಯದ ಸ್ವಯಂ ಸೇವಕಿಯರು, ಪಾಟೀಲ್ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ RC ಪಾಟೀಲ್ ಮತ್ತು ದಂಡಾಧಿಕಾರಿ ಅರುಣ್ ಕುಮಾರ್ ದೇಸಾಯಿ ಅವರು ತಹಸೀಲ್ದಾರ್ ಕಚೇರಿ ಆವರಣವನ್ನು ಸ್ವಚ್ಛಗೊಳಿಸಿದರು. ಈ ಕಾರ್ಯಕ್ರಮದಲ್ಲಿ ಪಾಟೀಲ್ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಭಾರತಿ ಕೃಷ್ಣ ನೆಕ್ಕಂಟಿ, ಪ್ರಾಂಶುಪಾಲ ಮಾರುತಿ ಭಂಡಾರ್ಕರ್, ಉಪನ್ಯಾಸಕರಾದ ಸುಗುರಯ್ಯ ಸಾಲಿಮಠ್, ಅಕ್ಕಮಹಾದೇವಿ, ಚೈತ್ರ ಸೇರಿದಂತೆ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು. ಸಿಂಧನೂರು ದಸರಾ ಉತ್ಸವ 2024 ಅಂಗವಾಗಿ RC ಪಾಟೀಲ್ ಮಹಿಳಾ ಮಹಾವಿದ್ಯಾಲಯದ ಎಲ್ಲ ವಿದ್ಯಾರ್ಥಿನಿಯರು ಇವತ್ತಿನ ದಿನ ನಮ್ಮ ಸಿಂಧನೂರು ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಶ್ರಮದಾನ ಸೇವೆಯನ್ನು ಮಾಡಿದ್ದಾರೆ. ಅವರಿಗೆ ನಾನು ತಾಲೂಕು ಆಡಳಿತದ ಪರವಾಗಿ ಮತ್ತು ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಯಾವುದೇ ಒಂದು ಸಭೆ ಸಮಾರಂಭ ಬರಲಿ, ಅಲ್ಲಿ ಪಾಟೀಲ್ ಕಾಲೇಜ್ನವರು ಯಾವುದಾದ್ರೂ ಒಂದು ವಿಶೇಷ ಚಟುವಟಿಕೆಗಳ ಮೂಲಕ ಸದಾ ಗಮನ ಸೆಳೀತಾ ಇರ್ತಾರೆ. ಸೊ ಇದೇ ರೀತಿ ಸಿಂಧನೂರು ದಸರಾ ಉತ್ಸವದಲ್ಲೂ ಸಹ ತಾವೆಲ್ಲರೂ ಭಾಗಿಯಾಗಿ ಸಿಂಧನೂರು ದಸರಾ ಉತ್ಸವವನ್ನು ಒಂದು ಅದ್ದೂರಿ ಕಾರ್ಯಕ್ರಮವನ್ನಾಗಿ ಮಾಡಲು ತಾವೆಲ್ಲರೂ ಸಹಕಾರ ನೀಡಬೇಕಂತ ಕೇಳ್ಬೋದು. ಥ್ಯಾಂಕ್ ಯು. 2024ರ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಿಂಧನೂರಿನ ಅಕ್ಷಯ ಆಹಾರ ಜೋಳಿಗೆ ಸೇವಾ ಟ್ರಸ್ಟ್ನ ಗೌರವಾಧ್ಯಕ್ಷರಾದ ನಲ್ಲಾ ಕೃಷ್ಣಮೂರ್ತಿ ಅವರಿಗೆ ಜಿಲ್ಲಾ ಮಟ್ಟದ ಶ್ರೇಷ್ಠ ನಾಗರಿಕ ಶ್ರಮಜೀವಿ ಪ್ರಶಸ್ತಿ ಲಭಿಸಿದ ಹಿನ್ನೆಲೆಯಲ್ಲಿ ನಗರದ ಕಾರುಣ್ಯ ನೆಲೆ ರುದ್ರಾಶ್ರಮದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಹಿರಿಯ ನಾಗರಿಕ ದಿನಾಚರಣೆ ಕಾರ್ಯಕ್ರಮದಲ್ಲಿ ನಲ್ಲಾ ಕೃಷ್ಣಮೂರ್ತಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ರಾಯಚೂರಿನ ಶ್ರೀ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ರಾಜ್ಯ ರಾಯಚೂರು, ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿರುವ ಸಂಘ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳು ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡ ಹಿರಿಯ ನಾಗರಿಕ ಶ್ರೇಷ್ಠ ಪ್ರಶಸ್ತಿ ಸ್ವೀಕರಿಸಿದ್ದಾರೆ. ಈ ವೇಳೆ ಜೀವಸ್ಪಂದನ ಚಾರಿಟಬಲ್ ಟ್ರಸ್ಟ್ನ ಕಾರ್ಯದರ್ಶಿ ಅವಿನಾಶ್ ದೇಶಪಾಂಡೆಯವರು ಮಾತನಾಡಿ, ನಮ್ಮ ಸಿಂಧನೂರಿನ ಶ್ರಮಜೀವಿಯಾಗಿ ಮನೆ ಮನೆ ಮಾತಾಗಿರುವ ನಲ್ಲಾ ಕೃಷ್ಣಮೂರ್ತಿಯವರ ಸೇವೆ ಸಮಾಜಕ್ಕೆ ಅಪಾರವಾಗಿದೆ. ಸಿಂಧನೂರಿನ ನಲ್ಲಾ ಕೃಷ್ಣಮೂರ್ತಿಯವರು ಬಹಳ ವಿಶೇಷ ವ್ಯಕ್ತಿಗಳಾಗಿ ಬಡ ಕುಟುಂಬದ ಇವರು ಒಬ್ಬ ಹಾಲಿನ ವ್ಯಾಪಾರಿಯಾಗಿದ್ದು ದುಡಿಮೆಯಲ್ಲಿ ಬಂದಿರುವ ಒಂದಿಷ್ಟು ಹಣದ ಮೂಲಕ ಸಮಾಜದ ಅನೇಕ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ. ವಿಶೇಷವಾಗಿ ಕಾರುಣ್ಯಾಶ್ರಮದ ಸಲಹಾ ಸಮಿತಿ ಹಿರಿಯರಾಗಿ ಹಿರಿಯ ನಾಗರಿಕ ಸೇವಾ ಕ್ಷೇತ್ರದ ಜವಾಬ್ದಾರಿಯನ್ನು ನಿಭಾಯಿಸುತ್ತಿರುವುದು ಸಿಂಧನೂರಿಗೆ ಸಂದ ಗೌರವವಾಗಿದೆ. ನಲ್ಲಾ ಕೃಷ್ಣಮೂರ್ತಿಯವರಿಗೆ ಸಿಂಧನೂರಿನ ಜನತೆಯ ಪರವಾಗಿ ವಿವಿಧ ಸಂಘ ಸಂಸ್ಥೆಗಳ ಪರವಾಗಿ ಅಭಿನಂದನೆಗಳನ್ನು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಆಶ್ರಮದ ಆಡಳಿತಾಧಿಕಾರಿ ಡಾಕ್ಟರ್ ಚನ್ನಬಸವ ಸ್ವಾಮಿ ಹಿರೇಮಠ್, ಸುಜಾತ ಹಿರೇಮಠ್,
ಶರಣಮ್ಮ, ಸಿದ್ದಯ್ಯ ಸ್ವಾಮಿ, ಮರಿಯಪ್ಪ, ನಾಗಣ್ಣ, ಶಿಕ್ಷಕರು, ಶ್ರೀ ಚನ್ನಬಸವೇಶ್ವರ ಅಂಧ ಮಕ್ಕಳ ಶಾಲೆ ಮಾನ್ವಿ ಹಾಗೂ ಆಶ್ರಮದ ಎಲ್ಲ ಹಿರಿಯ ನಾಗರಿಕರು, ವಯಸ್ಕರ ಬುದ್ಧಿಮಾಂದ್ಯರು ಭಾಗವಹಿಸಿದ್ದರು. ಇವತ್ತಿನ ದಿನ ಇಂಥವ್ರ ಮಾರ್ಗದರ್ಶನ ಇರಲಾರ್ದೆ ಅಂಥ ಕಾರ್ಯಗಳು ಮಾಡೋಕ್ಕಾಗ್ತಾ ಇಲ್ಲ ಮತ್ತು ಮನೆಯಲ್ಲಿ ಸಹ ಒಂದು ಒಳ್ಳೆ ಸಂಸ್ಕೃತಿ ನೀಡ್ತಾ ಅಕ್ಷಯ ಆಹಾರ ಜೋಳಿಗೆ ಟ್ರಸ್ಟ್ನ ಗೌರವಾಧ್ಯಕ್ಷರಾಗಿ ನಲ್ಲಕೃಷ್ಣಮೂರ್ತಿ ಅವರಿಗೆ ಪ್ರಶಸ್ತಿ ಸಿಕ್ಕಿದ್ದು ನಿಜವಾಗಲೂ ನಾವು ಖುಷಿ ಪಡುವಂಥ ವಿಚಾರ. ಅದೇ ರೀತಿಯಾಗಿ ಕಾರುಣ್ಯ ನೆಲೆ ವೃದ್ಧಾಶ್ರಮ ಇವತ್ತಿನ ದಿನ ಒಂದು ವೇದಿಕೆ ಆಗಿದೆ. ಇದು ಯಾವ ರೀತಿ ವೇದಿಕೆ ಆಗಿದೆಯಪ್ಪ ಅಂತಂದರೆ, ಈ ಒಂದು ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಮತ್ತು ವಿಕಲಚೇತನರ ಒಂದು ಕ್ಷೇತ್ರದಲ್ಲಿ ಯಾರಾದರೂ ಸಾಧಕರಿದ್ರಪ್ಪ ಅಂತಂದರೆ ಅಂಥವರನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅವರನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದು ಸರ್ಕಾರದ ಮಟ್ಟದಲ್ಲಿ. ಅವ್ರದ್ದು ಕಾರುಣ್ಯ ನೆಲೆ ವೃದ್ಧಾಶ್ರಮ ಈಗಾಗಲೇ ರಾಜ್ಯ ಮಟ್ಟದ ಏಕೈಕ ಪ್ರಶಸ್ತಿ ಸಂಸ್ಥೆ ಆಗಿದ್ದರೂ ಸಹಿತ ಇನ್ನೂ ಹಲವಾರು ಜನರನ್ನ ಸಾಧಕರನ್ನು ಗುರುತಿಸಿ ಅವರಿಗೆ ಸರ್ಕಾರದ ಮಟ್ಟದಲ್ಲಿ ಪ್ರಶಸ್ತಿ ನೀಡುವಂತೆ ಶಿಫಾರಸು ಮಾಡ್ತಾ ಇದ್ದಾರೆ. ಅವರ ಒಂದು ಸೇವೆ ಇವತ್ತಿನ ದಿನ ನಿಜವಾಗ್ಲೂ ಶ್ಲಾಘನೀಯ ಮತ್ತು ಅಭಿನಂದನೀಯ ಅಂತ ಹೇಳ್ಬೋದು ನಾವು. ಇವತ್ತಿನ ದಿನ ಸಂಸ್ಥೆಗಳು ಯಾವ ರೀತಿ ಇದಾವಪ್ಪ ಅಂದರೆ, ಕೇವಲ ತಮ್ಮ ಒಂದು ಕೆಲಸಗಳನ್ನು ಮಾಡ್ಕೊಳ್ಳೋಕ್ಕಷ್ಟೇ ಒಂದು ಸಂಸ್ಥೆಗಳಿದಾವೆ ಸಮಾಜ ಕ್ಷೇತ್ರದಲ್ಲಿ. ಆದರೆ ಸಮಾಜದ ಸುತ್ತಮುತ್ತ ಇರುವಂಥ ಪ್ರತಿಯೊಬ್ಬರನ್ನು ಗಮನಿಸಿ ಅದರಲ್ಲಿ ಸಮಾಜಕ್ಕೆ ಯಾರು ಅಳಿಲು ಸೇವೆ ಕೊಡ್ತಾ ಇದ್ದಾರೆ ಮತ್ತು ಯಾರು ಶ್ರಮಜೀವಿಗಳಾಗಿದ್ದಾರೆ ಮತ್ತು ಯಾರು ಸಮಾಜದ ಪ್ರೇರಣೆಗೆ ಒಳಪಟ್ಟಿದ್ದಾರೆ ಅಂಥವ್ರನ್ನ ಗುರುತಿಸಿ ಅವರಿಗೆ ಇವತ್ತಿನ ದಿನ ಒಂದು ಅವಕಾಶ ನೀಡ್ತಾ ಇದ್ದಾರೆ. ಇವತ್ತು ಸರ್ಕಾರದ ಮಟ್ಟದಾಗೆ ಅವರಿಗೆ ಪ್ರಶಸ್ತಿ ಕೊಡಿಸ್ಬೇಕಂದ್ರೆ ಅಷ್ಟು ಸುಲಭ ಇಲ್ಲ. ಅದು ಜಿಲ್ಲಾ ಮಟ್ಟದಾಗೆ ಪ್ರತಿ ತಾಲೂಕಿಗೆ ಒಬ್ಬರನ್ನ ಆಯ್ಕೆ ಮಾಡ್ತಾರೆ. ಒಂದು ತಾಲೂಕಿನಿಂದ ಶಿಫಾರಸು ಮಾಡಿ ಮತ್ತು ಅವ್ರ ಬಗ್ಗೆ ವಿವರ ಕೊಟ್ಟು ಮತ್ತು ಅವರು ಮಾಡಿರುವಂಥ ಸೇವೆಗಳ ಬಗ್ಗೆ ಅವರಿಗೆ ಒಂದು ವಿವರಣೆ ನೀಡಿ ಇವತ್ತಿನ ದಿನ ಅವರಿಗೆ ಪ್ರಶಸ್ತಿ ಕೊಡಿಸುವಂಥ ಏನು ಕೆಲಸ ಮಾಡ್ತಾ ಇದ್ದಾರೆ. ಕಾರುಣ್ಯ ವೃದ್ಧಾಶ್ರಮದ ಸೇವೆ ಶ್ಲಾಘನೀಯ. ಅಕ್ರಮವಾಗಿ ಮರಳು ಸಾಗಾಣಿಕೆ ಮಾಡುತ್ತಿದ್ದ ಒಟ್ಟು 6 ಟಿಪ್ಪರ್ಗಳನ್ನು ರಾಯಚೂರು ಗ್ರಾಮೀಣ ಪೊಲೀಸರು ವಶಕ್ಕೆ ಪಡೆದಿರುವ ಘಟನೆ ಸೋಮವಾರ ನಡೆದಿದೆ. ಖಚಿತ ಮಾಹಿತಿ ಆಧಾರದ ಮೇಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ SP ಪುಟ್ಟಮಾದಯ್ಯ ಅವರ ನೇತೃತ್ವದಲ್ಲಿ ದಾಳಿ ನಡೆಸಿದ ಪೊಲೀಸರ ತಂಡ ರಾಯಚೂರಿನ 7 ಮೈಲ್ ಕ್ರಾಸ್ ಬಳಿ 6 ಟಿಪ್ಪರ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಿಂಧನೂರು ತಾಲೂಕಿನ ಜಾಲವಾಡಿಗೆಯ ಹೊಲವೊಂದರಲ್ಲಿ ಸಂಗ್ರಹಿಸಿಟ್ಟಿದ್ದ ಮರಳನ್ನು ಅನಧಿಕೃತವಾಗಿ ಟಿಪ್ಪರ್ನಲ್ಲಿ ಮಾನ್ವಿ ಪಟ್ಟಣದ ಮುಖಾಂತರ ರಾಯಚೂರಿನ 7 ಮೈಲ್ ಕ್ರಾಸ್ ಮಾರ್ಗವಾಗಿ ಬೀದರ್ ಕಡೆ ಸಾಗಿಸುತ್ತಿದ್ದ ವೇಳೆ ಪೊಲೀಸರು ದಾಳಿ ನಡೆಸಿದ್ದಾರೆ ಎನ್ನಲಾಗಿದೆ. ಅಕ್ಟೋಬರ್ 2ಕ್ಕೆ ಪರವಾನಗಿ ಪಡೆದು ಸೆಪ್ಟೆಂಬರ್ 30ರಂದೇ ಟಿಪ್ಪರ್ಗಳ ಮೂಲಕ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚು ಮರಳನ್ನು ಸಾಗಿಸುತ್ತಿರುವುದು ತನಿಖೆ ಸಮಯದಲ್ಲಿ ಬಯಲಾಗಿದೆ. ಕಡಿಮೆ ಟನ್ಗೆ ರಾಯಲ್ಟಿ ಪಾವತಿಸಿ ಹೆಚ್ಚು ಮರಳನ್ನು ಸಾಗಿಸಿದ್ದಲ್ಲದೆ ಕಾನೂನು ಬಾಹಿರ ನಿಯಮ ಉಲ್ಲಂಘಿಸಿರುವುದು ಬೆಳಕಿಗೆ ಬಂದಿದೆ. ಪೊಲೀಸ್ ಇಲಾಖೆಯವರು ದಾಳಿ ನಡೆಸಿ ಕ್ರಮಕ್ಕೆ ಮುಂದಾಗಿದ್ದಾರೆ. ಆದರೆ ಸಂಬಂಧಪಟ್ಟ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಅಕ್ರಮ ಮರಳು ಸಾಗಣೆದಾರರ ದಾಸ್ತಾನುದಾರರ ಮೇಲೆ ಯಾವುದೇ ಕ್ರಮಕ್ಕೆ ಮುಂದಾಗದೇ ಇರುವುದು ಸಾರ್ವಜನಿಕರ ಅನುಮಾನಕ್ಕೆ ಕಾರಣವಾಗಿದೆ. ಚಿಕ್ಕಮಗಳೂರಿನ BGS ಶ್ರೀ ಮಂಜುನಾಥೇಶ್ವರ ಶಾಲಾ ಆವರಣದಲ್ಲಿ ಅಕ್ಟೋಬರ್ 5ರಿಂದ 9ರವರೆಗೆ 5 ದಿನಗಳ ಕಾಲ ನಡೆಯುವ 44ನೇ ರಾಜ್ಯ ಮಟ್ಟದ ಕಬ್ ಮತ್ತು ಬುಲ್ಬುಲ್ ಉತ್ಸವಕ್ಕೆ ತಾಲೂಕಿನ ದುಗ್ಗಮ್ಮನಗುಂಡ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ ಎಂದು MN ಷಡಕ್ಷರಿ ಜಿಲ್ಲಾ ಮುಖ್ಯ ಆಯುಕ್ತರು, ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ಜಿಲ್ಲಾ ಸಂಸ್ಥೆ ಚಿಕ್ಕಮಗಳೂರು ಇವರು ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ದುಗ್ಗಮ್ಮನಗುಂಡ ಶಾಲೆಯ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ಶ್ರೀ ಚಿಕ್ಕಯ್ಯ ಪಂಡಿತ್ ಘಟಕದ ವಿದ್ಯಾರ್ಥಿಗಳಾದ ಪ್ರಕಾಶ್, ಸಂಪ್ರೀತ್, ಬಹುದೂರ್, ಭೀಮೇಶ್ ಹಾಗೂ ಬುಲ್ಬುಲ್ ವಿದ್ಯಾರ್ಥಿಗಳಾದ ಮೋನಮ್ಮ, ಭಾಗ್ಯಮ್ಮ, ಹುಲಿಗಮ್ಮ ಸೇರಿ ಒಟ್ಟು 7 ವಿದ್ಯಾರ್ಥಿಗಳು ಹಾಗೂ ಕಬ್ ಮಾಸ್ಟರ್ ಶಂಕರ್ ದೇವರ್ ಹಿರೇಮಠ್ ಭಾಗವಹಿಸಲಿದ್ದಾರೆ. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ಆಯೋಜನೆ ಮಾಡುವ ಪರೀಕ್ಷೆಗಳಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳ ಕ್ರಿಯಾಶೀಲ ಚಟುವಟಿಕೆ ಹಾಗೂ ಸೃಜನಾತ್ಮಕ ಚಟುವಟಿಕೆಗಳ ಮೂಲಕ ಸಕ್ರಿಯವಾಗಿರುವ ಘಟಕಗಳ ವಿದ್ಯಾರ್ಥಿಗಳನ್ನು ರಾಜ್ಯ ಮಟ್ಟದ ಕಬ್ ಬುಲ್ಬುಲ್ ಉತ್ಸವದಲ್ಲಿ ಭಾಗವಹಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ.
ಈ ಶಾಲೆಯ ವಿದ್ಯಾರ್ಥಿ ಕಳೆದ ವರ್ಷ ರಾಜ್ಯಪಾಲರ ಪುರಸ್ಕಾರ ಪಡೆದಿದ್ದು, ಘಟಕವು ವಿದ್ಯಾರ್ಥಿಗಳ ಕ್ರಿಯಾಶೀಲತೆ ಹಾಗೂ ಸೃಜನಾತ್ಮಕ ಗುಣವನ್ನು ಸಾಹಸ ಪ್ರವೃತ್ತಿಯನ್ನು ಬೆಳೆಸುವಲ್ಲಿ ಯಶಸ್ವಿಯಾಗಿದೆ. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಮುಖ್ಯ ಆಯುಕ್ತರಾದ ಬಸವರಾಜ್ ಭೂರೆಡ್ಡಿ ಅಭಿನಂದಿಸಿದ್ದಾರೆ. ಜಿಲ್ಲಾ ಸಂಸ್ಥೆ ಕಾರ್ಯದರ್ಶಿ ಬಸವರಾಜ್ ಗದುಗಿನ್, ಸ್ಥಳೀಯ ಸಂಸ್ಥೆ ಸಿಂಧನೂರು ಅಧ್ಯಕ್ಷ ಎಸ್ ಶರಣೇಗೌಡ, ಕಾರ್ಯದರ್ಶಿ ಬೀರಪ್ಪ ಸಂಬೋಜಿ, ಜಿಲ್ಲಾ SVG ಮೊಹಮ್ಮದ್ ಶರ್ಪು ಅವರು ವಿದ್ಯಾರ್ಥಿಗಳಿಗೆ ಅಭಿನಂದಿಸಿದ್ದಾರೆ. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ಸಂಸ್ಥೆ ಆಯೋಜಿಸಿರುವ 44ನೇ ಕಬ್ ಬುಲ್ಬುಲ್ ಉತ್ಸವಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವಾಜಿದ್ ಮಜೀದ್, ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ಬಸವಲಿಂಗಪ್ಪ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾದ ಸಾಬಣ್ಣ ವಗ್ಗರ್, ದೇವಿ ಕ್ಯಾಂಪ್ ವಲಯ ಸಂಪನ್ಮೂಲ ವ್ಯಕ್ತಿ ಗಿರೀಶ್ ವಿ, SDMC ಅಧ್ಯಕ್ಷರಾದ ಗುಡದಪ್ಪ, ಮಾಜಿ SDMC ಅಧ್ಯಕ್ಷೆ ಲಕ್ಷ್ಮಣ್, ಸದಸ್ಯರಾದ ರೇಣುಕಾ ಹಾಗೂ ಅಂಗನವಾಡಿ ಶಿಕ್ಷಕಿ ಭಾಗ್ಯಶ್ರೀ, ಶಿಕ್ಷಕರಾದ ಪ್ರದೀಪ್ ಕುಮಾರ್, ಗ್ರಾಮಸ್ಥರು ಹಾಗೂ ಪಾಲಕರು ವಿದ್ಯಾರ್ಥಿಗಳ ಸಾಧನೆಗೆ ಅಭಿನಂದಿಸಿದ್ದಾರೆ. ಬೆಂಗಳೂರಿನ ನಯನ ಸಭಾಂಗಣದಲ್ಲಿ ನಡೆದ ಕರ್ನಾಟಕ ಪ್ರೆಸ್ ಕ್ಲಬ್ ಪ್ರಧಾನ ಸಮಾರಂಭದಲ್ಲಿ ಸಿಂಧನೂರಿನ ಗವಿಸಿದ್ದೇಶ್ವರ ಆಸ್ಪತ್ರೆಯ ಖ್ಯಾತ ವೈದ್ಯರಾದ ಡಾಕ್ಟರ್ ಶರಣಬಸವರಾಜ ದೇವರೆಡ್ಡಿ ಇವರಿಗೆ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಪ್ರಶಸ್ತಿ ಪಡೆದ ಡಾಕ್ಟರ್ ಶರಣಬಸವರಾಜ ದೇವರೆಡ್ಡಿ ಪಾಟೀಲ್ ಅವರಿಗೆ ವನಸಿರಿ ಫೌಂಡೇಶನ್ನಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಅಮರೇಗೌಡ ಮಲ್ಲಾಪುರ್, ಶಂಕರಗೌಡ ಎಲೆಕೂಡ್ಲಿಗಿ, ಆದನಗೌಡ ಎಲೆಕೂಡ್ಲಿಗಿ, ರಾಜು ಬಳಗನೂರ್, ವೀರಭದ್ರಯ್ಯ ತಿಮ್ಮಾಪುರ್, ವೆಂಕಟರೆಡ್ಡಿ ಹೆಡಿಗೆನಾಳ್, ಮುದಿಯಪ್ಪ ಹೊಸಳ್ಳಿ ಕ್ಯಾಂಪ್, ವನಸಿರಿ ಫೌಂಡೇಶನ್ ಜಾಲತಾಣ ಅಧ್ಯಕ್ಷ ಚನ್ನಪ್ಪ ಕೆ ಹೊಸಳ್ಳಿ ಇದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಏಕ್ ತಾರೀಖ್ ಏಕ್ ಘಂಟಾ ಏಕ್ ಸಾಥ್ ಎಂಬ ಅಭಿಯಾನಕ್ಕೆ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಚಾಲನೆ. ಸಿಂಧನೂರಿನ ನಲ್ಲಾ ಕೃಷ್ಣಮೂರ್ತಿಯವರಿಗೆ ಜಿಲ್ಲಾ ಮಟ್ಟದ ಶ್ರೇಷ್ಠ ನಾಗರಿಕ ಪ್ರಶಸ್ತಿ, ಕಾರುಣ್ಯಾಶ್ರಮದಿಂದ ಸನ್ಮಾನ. ಅಕ್ರಮವಾಗಿ ಮರಳು ಸಾಗಾಣಿಕೆ 6 ಟಿಪ್ಪರ್ಗಳನ್ನು ವಶಕ್ಕೆ ಪಡೆದ ರಾಯಚೂರು ಗ್ರಾಮೀಣ ಪೊಲೀಸರು. ದುಗ್ಗಮನಗುಂಡ ಗ್ರಾಮದ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಕಬ್ ಬುಲ್ಬುಲ್ ಉತ್ಸವಕ್ಕೆ ಆಯ್ಕೆ. ಡಾಕ್ಟರ್ ಶರಣಬಸವರಾಜ್ ಅವರಿಗೆ ವೈದ್ಯ ಸೇವಾ ರತ್ನ ಪ್ರಶಸ್ತಿ, ವನಸಿರಿ ಫೌಂಡೇಶನ್ನಿಂದ ಗೌರವ ಸನ್ಮಾನ. ಇಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.